My dear students, welcome to today's online class. My dear students, today we deal with the sixth poem in 10th standard is second language English, Ballad of the Tempest, written by James T. Fields. My dear students, in this poem, the poet says, yes, when the seamen went to their work and their adventure or discovery, so they were struggling different situation. Yes. So face to face in storm and tempest and etc. So their life, so many problems faced in the ocean or sea. So my dear friends, in the picture shows, yes, the ship here, the ship is trembling, ನಡುತ್ತಾ ಇದೆ, ಹೇಗೆ ಆ ಕಡೆಗೆ ಡೊಲಾಯ ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಸೊ ದ ಪಿಕ್ಚರ್ ಈಸ್ James T. Fields. James T. Fields. Yes, my dear students, please understand the poem very easy, and 2 marks question or 3 marks extracts. Very important extracts in this poem usually get 3 marks. Okay? Okay, my dear students, go to very important in this poem, the Ballad of Tempest. ಲಾವಣಿ ಪದಗಳು, ಬ್ಯಾಲದ್ ಅಂದ್ರೆ ಲಾವಣಿ, ಟೆಂಪೆಸ್ಟ್ ಅಂದ್ರೆ ಬಿರುಗಾಳಿ. ಓಕೆ ಮೈ ಡಿಯರ್ ಫ್ರೆಂಡ್ ಸ್ಟೂಡೆಂಟ್, ಗೋ ಟು ಟುಡೇಸ್ ಕ್ಲಾಸ್ ಫಸ್ಟ್. ಎಸ್, ಥಾಟ್ ಆಫ್ ದ ಡೇ. ಥಾಟ್ ಆಫ್ ದ ಡೇ. ಎಸ್, very important, thought of the day. Our great person in the world, Dr. APJ Abdul Kalam says, yes, you write down in your notebook, thought of the day, every pain gives a lesson and every lesson changes a person. Dr. APJ Abdul Kalam. Every pain gives a lesson and every lesson changes a person. Dr. APJ Abdul Kalam. Okay, my dear students, meaning in Kannada, every pain, ಪ್ರತಿಯೊಂದು ನೋವು gives a lesson, ನಮಗೊಂದು ಪಾಠವನ್ನು ಕಲಿಸುತ್ತೆ, ಪಾಠವನ್ನು ಕೊಡುತ್ತೆ. and every lesson, ಪ್ರತಿಯೊಂದು ಪಾಠವು ಕೂಡ changes a person, changes ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಪ್ರತಿಯೊಂದು ಪ್ರತಿಯೊಂದು ಪಾಠ ಕೂಡ ಮನುಷ್ಯನನ್ನ ಬದಲಾವಣೆಯನ್ನ ಮಾಡುತ್ತದೆ ಅಂತಂದೇಳಿ ಹೇಳ್ತಾರೆ. ಎಸ್, ಇಟ್ ಈಸ್ ಟ್ರೂತ್, ಇದು ಸತ್ಯವೂ ಕೂಡ ಹೌದು. ಸೊ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಎಸ್, ಆಲ್ ಆಫ್ ಯು ಸಿ ವಾಟ್ ಅಬೌಟ್ ಇನ್ ದಿಸ್ ಪಿಕ್ಚರ್. ಎಸ್, ಇಟ್ ಈಸ್ ಎ ಟೆಂಪೆಸ್ಟ್. ಒಂದು ಬಿರುಗಾಳಿಗಳು, ಹೇಗೆ ಸಮುದ್ರದಲ್ಲಿ, ಸಿ ಇನ್ ಓಷಿಯನ್, ಸಮಟೈಮ್ಸ್ ದ ಏರ್ ಸ್ಪೀಡ್ ಇಸ್ 100 to 200 ಕಿಲೋಮೀಟರ್ಸ್, 100-200 ಕಿಲೋಮೀಟರ್ ವರೆಗೆ ಈ ಒಂದು ಶೀತ ಮಾರುತಗಳು ಬೀಸ್ತಾ ಇರ್ತವೆ. ಅಂತ ಸಮಯದಲ್ಲಿ ಈ ಬಿರುಗಾಳಿಗೆ ಸಿಕ್ಕಂತ, ಚಂಡಮಾರುತಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಆಗುವಂತ ಒಂದು ಸೀನರಿವು. ಎಸ್, ದ ಸೀನರಿ, ಎಸ್, ಯು ಸೋಸ್ ಟೆಂಪೆಸ್ಟ್ ಕೇಮ್ ಟು ಇನ್ ದ ಓಷಿಯನ್ ಆರ್ ಸಿ, and the ship was shattered by the blast. ಆ ಕಡೆ ಈ ಕಡೆಗೆ ಏನಾಗ್ತದೆ, ಒಯ್ದಾಡ್ತಾ ಇದೆ. ಆ ಒಯ್ದಾಡುವಂತ ಒಂದು ಶಿಪ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ಫಸ್ಟ್ ಪಿಕ್ಚರ್ ಅಂಡ್ ಸೆಕೆಂಡ್ ಪಿಕ್ಚರ್. ಸೊ ಇನ್ ದ ಕ್ಯಾಬಿನ್ ಆರ್ ಇನ್ ದ ಏರ್ ಶಿಪ್, ದ ಪೀಪಲ್ ವಾಸ್ ಫಿಯರ್ ಅಂಡ್ ಪ್ರೇಯರ್ ಟು ದ ಗಾಡ್. ಭಯದಿಂದ ಇರ್ತಾರೆ. ಇನ್ನೇನು ವಿ ಆರ್ ಡ್ಯಾಡ್, ನಾವಿನ್ನು ಸತ್ತೋಗ್ಬಿಡ್ತೀವಿ ಅನ್ನೋ ಮಾತನ್ನ ಕಿರುಚರದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಟು ಪ್ರೇ ಟು ಗಾಡ್, ದೇವರನ್ನ ಅಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಸೊ ಟೋಟಲಿ ಸಿಚುವೇಶನ್ ಇನ್ ocean or sea when the seamen went to their work.
ಅವರು ವರ್ಕ್ ಕೆಲಸಕ್ಕೆ ಹೋದಾಗ ಯಾವಾಗ ಅವರು ಆ ಡೀಪ್ ಇಂದ ಸಿ ಆ ಒಳಗಡೆಗೆ ದ ಬ್ಲಾಸ್ಟ್ ಅಂದ್ರೆ ಆ ರೀತಿಯಾದಂಥ ಸ್ಟಾರ್ಮ್ ಬಂದಾಗ ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಸಮ್ ಆಫ್ ಬರ್ಡ್ಸ್ ಹಿಯರ್ ಆಲ್ಸೋ ಕೆಲವು ಬರ್ಡ್ಸ್ಗಳು ಕೂಡ ಇರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಹೇಗೆ ವೇವ್ಸ್ಗಳು ಅಪ್ ಅಂಡ್ ಡೌನ್ ಆಗೋದನ್ನು ಕೂಡ ಇಲ್ಲಿ ನೋಡ್ತಾ ಇದೀವಿ. ಸೊ ಇನ್ ದಿಸ್ ಪಿಕ್ಚರ್ ಶೋಸ್ ಆಲ್ಸೋ ವೇವ್ಸ್ ಅಪ್ ಅಂಡ್ ಡೌನ್. ಸೊ ದ ಪಿಕ್ಚರ್ ಶೋಸ್ in the ballads in the sea or ocean. Okay, my dear students, you know the picture scenery and describe. Okay, next go to very important S about the poet. About the poet. ಈ ಒಂದು ಕವಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜೇಮ್ಸ್ ಟಿ ಫೀಲ್ಡ್ಸ್. ಕವಿ ಯಾರು? ಜೇಮ್ಸ್ ಟಿ ಫೀಲ್ಡ್ಸ್. ಸೊ ಜೇಮ್ಸ್ ಟಿ ಫೀಲ್ಡ್ಸ್ he was born in Portsmouth. He was born in Portsmouth. ಇವನು ಹುಟ್ಟಿದ್ದು ಫೋರ್ಟ್ಸ್ಮೌತ್ ನಲ್ಲಿ, ನ್ಯೂ ಹ್ಯಾಂಪ್ಶೈರ್, ಆನ್ ಡಿಸೆಂಬರ್ 31, 1817. ಇವನು 1817 ಡಿಸೆಂಬರ್ 31, ಈ ತಿಂಗಳು 31 1817ರಲ್ಲಿ ಫೋರ್ಟ್ಸ್ಮೌತ್ ಅಲ್ಲಿ ಉಳಿಸಿದ. ಅದು ನ್ಯೂ ಹ್ಯಾಂಪ್ಶೈರಿನ ಹತ್ತಿರದಲ್ಲಿರುವಂತಹ ಒಂದು ಪ್ರದೇಶ. ಅಂಡ್ ನೇಮ್ಡ್ ಜೇಮ್ಸ್ ಫೀಲ್ಡ್. ಇವನ ಹೆಸರು ಏನಂದ್ರೆ ಜೇಮ್ಸ್ ಫೀಲ್ಡ್ಸ್ ಅಂತ ಇವನ ಹೆಸರು, ಜೇಮ್ಸ್ ಫೀಲ್ಡ್ಸ್. ದ ಫ್ಯಾಮಿಲಿ ಲೇಟರ್ ಆಡೆಡ್ ದ ಎಸ್. ನಂತರ ಇವನ ಫ್ಯಾಮಿಲಿಗೆ ಅದು ಸೇರ್ಕೊಳ್ಳುತ್ತೆ. ಯಾವ ಪದ ಅಂದ್ರೆ ಎಸ್. ಆ ಒಂದು ಎಸ್ ಹೆಸರು ಸೇರ್ಕೊಳ್ಳುತ್ತೆ ಇವನ ಒಂದು ಇದಕ್ಕೆ. His father was a sea captain and died before Fields was 3. ಇವರ ತಂದೆ ಕೂಡ ಆ ಒಂದು ಸಮುದ್ರದ ನಾಯಕರಾಗಿದ್ರು. ಅಂದ್ರೆ ಆ ಒಂದು ಸೀಮೆನ್ಗಳ ನಾವಿಕರ ನಾಯಕರಾಗಿದ್ರು, ಕ್ಯಾಪ್ಟನ್ ಆಗಿದ್ರು ಆ ಒಂದು ಸಮುದ್ರದಲ್ಲಿ. ಅಂಡ್ ಡೈಡ್, ಇವರು ತೀರ್ಕೊಂಡ್ರು ಯಾವಾಗಂದ್ರೆ ಬಿಫೋರ್ ಫೀಲ್ಡ್ಸ್ ವಾಸ್ 3. ಅವನು 3 ವರ್ಷವಿದ್ದಾಗ, ಅಂದ್ರೆ ಫೀಲ್ಡ್ಸ್ನಿಗೆ 3 ವರ್ಷ ಇದ್ದಾಗ ಅವ್ರ ತಂದೆಯನ್ನ ಇವರು ಕಳ್ಕೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಅಂಡ್ ಹಿಸ್ ಬ್ರದರ್ ವರ್ ರೈಸ್ಡ್ ಬೈ ದೇರ್ ಮದರ್. ಈ ಜೇಮ್ಸ್ ಫೀಲ್ಡ್ ಮತ್ತು ಅವನ ಅಣ್ಣ ಇಲ್ಲಿ ರೈಸ್ಡ್ ಬೆಳವಣಿಗೆ ಆದರು ಅಥವಾ ಪ್ರಬುದ್ಧಮಾನಕ್ಕೆ ಬಂದರು. ಅವರ ಅಡಿಯಲ್ಲಿ ಅವರು ತಮ್ಮ ಜೀವನವನ್ನ ಬೆಳವಣಿಗೆಯನ್ನ ಮಾಡಿಕೊಂಡ್ರು. ದೇರ್ ಮದರ್ ಅಂದ್ರೆ ಅವರ ತಾಯಿಯ ಜೊತೆಗೆ ಬೆಳೆದರು. ರೈಸ್ಡ್ ಅಂದ್ರೆ ಬೆಳೆದರು ಅಂತ ಏಳಿಗೆಯನ್ನ ಹೊಂದಿದರು. ಅಂಡರ್ ಸಿಬ್ಲಿಂಗ್ಸ್ ದೇರ್ ಆಂಟಿ ಮೇರಿ. ಅದರ ಜೊತೆಗೆ ಸಿಬ್ಲಿಂಗ್ಸ್ ಅಂದ್ರೆ ರಕ್ತ ಸಂಬಂಧಿಗಳು ಅಂತ. ಅವರ ರಕ್ತ ಸಂಬಂಧಿಗಳಾದಂಥ ಅವಳ ಅಂದ್ರೆ ಸಿಬ್ಲಿಂಗ್ಸ್, ಅವಳ ರಕ್ತ ಸಂಬಂಧಿಗಳಾದಂಥ ತಾಯಿಯ ರಕ್ತ ಸಂಬಂಧಿಗಳು, ಅವರ ಆಂಟಿ ಅಂತ ತಂಗಿ ಇರಬಹುದು. ಮೇರಿ, ಅವಳ ಆಂಟಿ ಹೆಸರೇನು? ಮೇರಿ. ಎಸ್, ದಿಸ್ ಪಿಕ್ಚರ್ ಶೋಸ್ ಜೇಮ್ಸ್ ಟಿ ಫೀಲ್ಡ್ಸ್. ಜೇಮ್ಸ್ ಟಿ ಫೀಲ್ಡ್ಸ್. ಅವಳ ಅಂದ್ರೆ ಅವರ ಆಂಟಿ ಆದಂಥ ಮೇರಿ ಅಂಡ್ ಅಂಕಲ್ ಜಾರ್ಜ್ ಜೊತೆಗೆ ಅವರು ಹೆಚ್ಚು ಬೆಳವಣಿಗೆಯನ್ನ ಇಟ್ಕೊಂಡಿದ್ದು ಅಥವಾ ಸಂಬಂಧವನ್ನ ಇಟ್ಕೊಂಡಿದ್ರು. ಯಾರು? ಜೇಮ್ಸ್ ಟಿ ಫೀಲ್ಡ್ ಮತ್ತು ಅವರ ಕುಟುಂಬ. ಸೊ ಅಟ್ ದ ಏಜ್ ಆಫ್ 14, ಯಾವಾಗ ಅವನಿಗೆ 14 ವರ್ಷ ಆಯಿತು, ಫೀಲ್ಡ್ಸ್ ಟುಕ್ ಎ ಜಾಬ್ ಅಟ್ ದ ಓಲ್ಡ್ ಕಾರ್ನರ್ ಬುಕ್ ಸ್ಟೋರ್ ಇನ್ ಬಾಸ್ಟನ್ ಆಸ್ ಅನ್ ಅಪ್ರೆಂಟಿಸ್ ಟು ಪಬ್ಲಿಷರ್ಸ್ ಕಾರ್ಟರ್ ಅಂಡ್ ಎಂಡಿ. ಅವನಿಗೆ 14 ವರ್ಷ ನಂತರದಲ್ಲಿ ಅವನು ಜಾಬನ್ನ ತೆಗೆದುಕೊಂಡ. ಎಲ್ಲಿ ಅಂದ್ರೆ ಓಲ್ಡ್ ಕಾರ್ನರ್ ಬುಕ್ ಸ್ಟೋರ್ ಇನ್ ಬಾಸ್ಟನ್. ಬಾಸ್ಟನ್ ನಲ್ಲಿರುವಂತ ಒಂದು ಓಲ್ಡ್ ಕಾರ್ನರ್ ಬುಕ್ ಸ್ಟೋರ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಯಾಸ್ ಆನ್ ಅಪ್ರೆಂಟಿಸ್, ಒಂದು ತರಬೇತಿದಾರನಾಗಿ. ಅಪ್ರೆಂಟಿಸ್ ಅಂದ್ರೆ ಏನು? ತರಬೇತಿದಾರನಾಗಿ. ಟು ಪಬ್ಲಿಷರ್, ಪ್ರಕಟಣೆ ಮಾಡುವವರಲ್ಲಿ ಅಲ್ಲಿ ತರಬೇತಿದಾರನಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಕಾರ್ಟರ್ ಅಂಡ್ ಎಂಡಿ, ಆ ಒಂದು ಪಬ್ಲಿಷರ್ ಯಾರಂದ್ರೆ ಕಾರ್ಟರ್ ಅಂಡ್ ಎಂಡಿ ಅವರ ಹತ್ರ ಇವನು ಕೆಲಸಕ್ಕೆ ಸೇರ್ಕೊಳ್ತಾನೆ. ಯಾರು? ಜೇಮ್ಸ್ ಟಿ ಫೀಲ್ಡ್ಸ್. ಇದು ಅವನ ಮೊಟ್ಟ ಮೊದಲ ಒಂದು ಕೆಲಸವೂ ಕೂಡ ಆಗಿತ್ತು ತನ್ನ 14ನೇ ವಯಸ್ಸಿನಲ್ಲಿ. ಸೊ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, his first published poetry was included in the Portsmouth Journal in 1837. ಇವನು ಮೊದಲ ಒಂದು ಪ್ರಕಟಣೆ ಆದಂತ ಒಂದು ಜರ್ನಲ್ ಯಾವುದು ಅಂತಂದ್ರೆ ಅದು ಫೋರ್ಟ್ಸ್ಮೌತ್ ನಲ್ಲಿರುವಂತಹ ಒಂದು ಜರ್ನಲ್ 1837ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದ. ಪಬ್ಲಿಷ್ಡ್ ಅಂದ್ರೆ ಪ್ರಕಟಿಸಿದ ಇವನು ಆ ಒಂದು ಮೊಟ್ಟ ಮೊದಲನ ಒಂದು ಜರ್ನಲ್ ಅನ್ನು 1837ರಲ್ಲಿ.
ಬಟ್ ಈ ಡ್ರೇವ್ ಮೋರ್ ಅಟೆನ್ಷನ್ ವೆನ್, ಯಾವಾಗ ಇವನು ಹೆಚ್ಚು ಗಮನವನ್ನ ಆ ಕಡೆಗೆ ಸೆಳೆಯಲಿಕ್ಕೆ ಸಾಧ್ಯ ಆಯಿತು, ಹರಿಬಿಡಲಾಯಿತು ಅಂತಂದ್ರೆ ಆನ್ ಸೆಪ್ಟೆಂಬರ್ 13, 1838, ಅಂದ್ರೆ ನೆಕ್ಸ್ಟ್ ಇಯರ್ ಫಸ್ಟ್ ಪಬ್ಲಿಷ್ ನೆಕ್ಸ್ಟ್ ಇಯರ್ 38ರಲ್ಲಿ ಸೆಪ್ಟೆಂಬರ್ 13 ಇವನಿಗೆ ಒಂದು ಅಟೆನ್ಷನ್ ಹೆಚ್ಚು ಕೇಂದ್ರೀಕರಣ ಅವಧಾನ ಕಡೆಗೆ ಗಮನ ಆಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಆದರೆ ಈ ಡೆಲಿವರ್ಡ್ ಈಸ್ ಆನಿವರ್ಸರಿ ಪೋಯಮ್ ಟು ದ ಬಾಸ್ಟನ್ ಮರ್ಸೆಂಟೈಲ್ ಲೈಬ್ರರಿ ಅಸೋಸಿಯೇಷನ್. ಅವ್ರ ಜೊತೆಗೆ ಬಾಸ್ಟನ್ನಲ್ಲಿರುವಂತಹ ಆ ಮರ್ಕೆಂಟೈಲ್ ಲೈಬ್ರರಿ ಅಸೋಸಿಯೇಷನ್ ಜೊತೆಗೆ ಇವನು ಒಂದು ಡೆಲಿವರ್ಡ್ ಸ್ಪೀಚ್ ಅನ್ನು ಕೊಟ್ಟ ಆನಿವರ್ಸರಿ ಪೋಯಮ್ ಬಗ್ಗೆ. ಯಾವ ಬಗ್ಗೆ? ಆನಿವರ್ಸರಿ ಪೋಯಮ್. ಅದ್ರ ಬಗ್ಗೆ ಅವನು ಅಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಅಸೋಸಿಯೇಷನ್ ಜೊತೆಗೆ ಕೆಲಸವನ್ನು ಕೂಡ ಡೆಲಿವರ್ಡ್ ಅಲ್ಲಿ ಆ ಹೊರ ಹಾಕಿದ ಅನ್ನೋ ಮಾತನ್ನ ನಾವಿಲ್ಲಿ ನೋಡ್ತಿದೀವಿ ಆ ಒಂದು ಆನಿವರ್ಸರಿ ಪೋಯಮ್ ಬಗ್ಗೆ. ಸೊ ಈಸ್ ಎಸ್ ಜೇಮ್ಸ್ ಟಿ ಫೀಲ್ಡ್. ಇನ್ ಅಡಿಷನ್ ಟು ಈಸ್, ಇದರ ಹೆಚ್ಚುವರಿಯಾಗಿ ಇದಕ್ಕೆ ಮುಂದುವರೆದು ವರ್ಕ್ಸ್ ಎಸ್ ಎ ಪಬ್ಲಿಷರ್ ಅಂಡ್ ಎಸೆಯಿಸ್ಟ್, ಜೊತೆಗೆ ಅವನು ಕೆಲಸವನ್ನು ಕೂಡ ಮಾಡ್ತಾನೆ ಪ್ರಕಾಶಕನಾಗಿ ಮತ್ತು ಎಸೆಯಿಸ್ಟ್ ಪ್ರಬಂಧಕಾರನಾಗಿ ಕೂಡ ಕೆಲಸವನ್ನ ಮಾಡಿದ. ಮುಂದುವರೆದ ಅದರಲ್ಲಿ ಒಬ್ಬ ಪ್ರಬಂಧಕಾರನಾಗಿ, ಅಂದ್ರೆ ಎಸ್ಸೆ ಅಂದ್ರೆ ಗೊತ್ತಿದೆ ಪ್ರಬಂಧ, ಪ್ರಬಂಧಕಾರನಾಗಿ ಮತ್ತು ಪ್ರಕಾಶಕನಾಗಿ ಮುಂದುವರೆದ. ಫೀಲ್ಡ್ಸ್ ರೋಟ್ ಪೊಯೆಟ್ರಿ, ಅಷ್ಟೇ ಅಲ್ಲ ಫೀಲ್ಡ್ಸ್ ರೋಟ್ ಪೊಯೆಟ್ರಿ, ಆ ಇಲ್ಲಿ ಪೊಯೆಟ್ರಿಯನ್ನು ಕೂಡ ಅವನು ಬರೆದ. ಎ ನಂಬರ್ ಆಫ್ ಈಸ್ ವರ್ಕ್ಸ್ ಆರ್ ಕಲೆಕ್ಟೆಡ್ ಇನ್ ಈಸ್ ಬುಕ್. ಎ ನಂಬರ್ ಆಫ್ ಈಸ್ ವರ್ಕ್ಸ್, ಹಲವಾರು ವರ್ಕ್ಗಳನ್ನ ಇಲ್ಲಿ ಕೆಲಸನ ಮಾಡಿ ಕಲೆಕ್ಟ್ ಸಂಗ್ರಹ ಮಾಡಿ ಅವನ ಬುಕ್ಗೆ ಇಟ್ಕೊಂಡ. ಬುಕ್ ಯಾವುದು ಅಂದ್ರೆ ಬ್ಯಾಲೆಸ್ ಅಂಡ್ ವೆರ್ಸಸ್, ಬ್ಯಾಲೆಸ್ ಅಂಡ್ ಲಾವಣಿಗಳು ಮತ್ತು ಕವನಗಳು ಅಥವಾ ಪದ್ಯಗಳು ಅಂತಂದ್ರೆ. ಪಬ್ಲಿಷ್ಡ್ ಇನ್ 1880, 1880ರಲ್ಲಿ ಇವುಗಳನ್ನು ಅವನು ಪ್ರಕಟಿಸಿದ. ದಿಸ್ ವ್ಯಾಲ್ಯೂ ಕಂಟೈನ್ಸ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಇವೆಲ್ಲ ಕೂಡಿಸ್ಕೊಂಡು ಒಂದು ಕವನ ಸಂಕಲನ ಮಾಡಿದ, ಅದೇ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇದು ಅವನ ಒಂದು ಆ ಕವನ ಸಂಕಲನ. ವಿಚ್ ಇನ್ಕ್ಲೂಡ್ಸ್ ದ ಫೇಮಸ್ ಲೈನ್ಸ್, ಇದರಲ್ಲಿ ಬಹಳ ಪ್ರಮುಖವಾಗಿ ಸೇರಿರುವಂತ ಅತಿ ಪ್ರಮುಖವಾದಂತ ವಾಕ್ಯ ಯಾವುದು ಅಂತಂದ್ರೆ ಎಸ್. ವಿ ಆರ್ ಲೂಸ್ಡ್ ದ ಕ್ಯಾಪ್ಟನ್ ಶೌಟೆಡ್ ಆಸ್ ಈ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ ಅಂದೇಳಿ ಇಲ್ಲಿ ನಾಯಕ ಕೂಗಿಕೊಳ್ತಾ ಇದ್ದಾನೆ, ಆ ಸೇಲರ್ನ ನಾಯಕ. ಯಾಸ್ ಈ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್, ಆ ಕೆಳಗಿರುವಂತ ಎಲ್ಲ ಸ್ಟ್ಯಾಗರ್ಡ್ ಬದ್ಧರಾಗಿರುವಂತ ವ್ಯಕ್ತಿಗಳನ್ನ ಕೂಡ್ಕೊಂಡು ಅವ್ರ ಕಡೆಗೆ ಗೆಡೌನ್ ಕೆಳಗೆ ನೋಡ್ಕೊಂಡು ನಾವೆಲ್ಲ ಸ್ಟೇರ್ಸ್ ಅಂದ್ರೆ ಮೆಟ್ಟಿಲುಗಳು, ಆ ರೀತಿಯಾಗಿ ಕೂತ್ಕೊಳ್ತಾನೆ. ದಿಸ್ ಇಸ್ ದ ಗುಡ್ ಲೈನ್ಸ್ ಅಂಡ್ ಫೇಮಸ್ ಲೈನ್ಸ್ ಇನ್ ದ poem Ballad of the Tempest. So the poet James T. Field, yes, he is James T. Field. Okay, my dear friends, next go to the poem. Before we are going to poem, yes, we know the glosary words. We know the glosary words. Ballad, it means a narrative composition in rhythmic verse suitable for singing. ಒಂದು ರೀತಿಯ ಲಾವಣಿ ಪದಗಳು, ಹಾಗೆ ತಾನೇ ಬಂದಿರುವಂತಹ ಒಂದು ಸ್ಪರ್ಧೆಯಲ್ಲಿ ಬಂದಿರುವಂತಹ ರಿದಮಿಕ್ ಆಗಿ ಬಂದಿರುವಂತಹ ಒಂದು ಸೂಟಬಲ್ ಆಗಿರುವಂತಹ ಹಾಡುಗಳು, ಅವಕ್ಕೆ ಲಾವಣಿ ಪದಗಳು ಅಂತಂದೇಳಿ ಸಂಕ್ಷಿಪ್ತವಾಗಿ ನಾವು ಕರಿತೀವಿ. ಸೊ ಸೆಕೆಂಡ್ ಒನ್ ಈಸ್ ಟೆಂಪೆಸ್ಟ್. ಟೆಂಪೆಸ್ಟ್ ಮೀನ್ಸ್ ಎ ವೈಲೆಂಟ್ ಸ್ಟಾರ್ಮ್. ಅಂದ್ರೆ ಒಂದು ರೀತಿಯಾದಂತಹ ಬಿರುಗಾಳಿ, ಚಂಡಮಾರುತ. ಟೆಂಪೆಸ್ಟ್ ಅಂದ್ರೆ ಏನು? ಬಿರುಗಾಳಿ, ಇದ್ದಕ್ಕಿದ್ದಾಗೆ ಬೀಸುವಂತ ಒಂದು ಬಿರುಗಾಳಿಯನ್ನು ನಾವು ಏನಂತ ಕರಿತೀವಿ? ವೈಲೆಂಟ್ ಸ್ಟಾರ್. ಅಂದ್ರೆ ವೈಲೆಂಟ್ ಆಗಿ ಬೀಸುವಂತ ಸ್ಟಾರ್, ಗಾಳಿ, ಬಿರುಗಾಳಿ ಅಂತಂದೇಳಿ ಕರಿತೀವಿ. ಸೊ ಥರ್ಡ್ ಒನ್ ಈಸ್ ಕ್ಯಾಬಿನ್. ವೆರಿ ಇಂಪಾರ್ಟೆಂಟ್. ನಾ ನೋಟ್ ಇನ್ ದಿಸ್ ಪಾಯಿಂಟ್ ಕ್ಯಾಬಿನ್ ಇನ್ ದ ಎಕ್ಸಾಮಿನೇಷನ್ ಒನ್ ವರ್ಡ್ ಕ್ವಶನ್. ಎಸ್, ಎ ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್. ಎ ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್ ಅಂತ ಕೇಳಿ ಒನ್ ವರ್ಡ್ ರೈಟ್ ಅಂತ ಹೇಳ್ತಾರೆ. ಈಸಿಯಾಗಿ ಬರೀಬೋದು ನೀವು ಕ್ಯಾಬಿನ್. ಒಂದು ಪ್ರೈವೇಟ್ ಆಗಿ ರೂಮ್ ಇರೋದನ್ನ ಆ ಶಿಪ್ ಅಲ್ಲಿ ಅಥವಾ ಬೋಟದಲ್ಲಿ ಇರೋದನ್ನ ಅದನ್ನ ನಾವು ಕ್ಯಾಬಿನ್ ಅಂತ ಕರಿತೀವಿ. ಅದಕ್ಕೆ 1 ಮಾರ್ಕ್ ಇರುತ್ತೆ. 1 ವರ್ಡ್ ರೈಟ್ ಡೌನ್ ಇನ್ 1 ವರ್ಡ್ ಗ್ರಾಮರ್. ಓಕೆ, ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಇಸ್ ಥರ್ಡ್ ಒನ್ ಇಸ್. ಫೋರ್ತ್ ಒನ್ ಇಸ್ ಶಟ್ಟರ್. ಇಟ್ ಮೀನ್ಸ್ ಟು ಬ್ರೇಕ್ ಅಪಾರ್ಟ್, ಬೇರೆ ಬೇರೆ ಆಗೋದು, ಹೊರದಾಡೋದು, ಸರಿಯೋದು ಆ ಅರ್ಥಕ್ಕೆ. ರಾಟಲ್ ಇಟ್ ಮೀನ್ಸ್ ಟು ಮೇಕ್ ರ್ಯಾಪಿಡ್ ಸಕ್ಸೆಸಿಯನ್ ಆಫ್ ಶಾರ್ಟ್ ನಾಯ್ಸಸ್ ಅಂತ, ಕಟ ಶಬ್ದ ಬರುವಂಥದ್ದು ಅಂತಂದ್ರೆ. ಶುಡರ್ ಅಂದ್ರೆ ಟು ಶೇಕ್, ನಡುಕ ಉಂಟಾಗೋದು. ಓಕೆ ಮೈ ಡಿಯರ್, ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಸ್ಲೈಡ್.
Okay. Seventh one, stout. Stout, it means brave, ಧೈರ್ಯ, ಡಿಟರ್ಮೈನ್ಡ್, ಒಂದು ದೃಢ ನಿರ್ಧಾರ ಅಥವಾ ಒಂದು ಬ್ರೇವ್, ಧೈರ್ಯವನ್ನ ಇರುವಂಥದ್ದು. ಸ್ಟೌಟ್ ಇಟ್ ಮೀನ್ಸ್. ಸ್ಟ್ಯಾಗರ್ ಇಟ್ ಮೀನ್ಸ್ ಟು ಕಮ್ ಅನ್ಸ್ಟಿಡಿಲಿ, ಏಕಪ್ರಕಾರವಾಗಿ ಇಲ್ಲದೆ ಇರೋದು. ಆಂಕರ್, ಎ ಮೆಟಲ್ ಡಿವೈಸ್ ಅಟ್ಯಾಚ್ ಟು ಎ ಶಿಪ್ ಆರ್ ಬೋಟ್ by a cable and cast overboard to hold it in a particular place. ಒಂದು ಕಬ್ಬಿಣದ ಒಂದಿರೋದನ್ನ ಆಂಚರ್ ಅಂತಂದೇಳಿ ಕರೀತಾರೆ. ಅಟ್ಯಾಚ್ ಎರಡು ಕಡೆಗೆ ಸಿಪ್ಪರ್ ಬೋಟ್ಗೆ ಕೇಬಲ್ ರೀತಿಯಲ್ಲಿ ಅದನ್ನ ಜೊತೆಗೆ ಸೇರಿಸಿರ್ತಾರಲ್ಲ, ಅದನ್ನ ಬೋರ್ಡ್ಗೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಓಲ್ಡ್ ಹಿಡ್ಕೊಂಡಿರೋದಂಥದ್ದನ್ನ ಆ ಪರ್ಟಿಕ್ಯುಲರ್ ಪ್ಲೇಸ್ ನಿಗತ್ತಿರೋದನ್ನ ಆಂಚರ್ ಅಂತಂದೇಳಿ ಕರಿತೀವಿ. ಸೊ 10th one, ಅರ್ಬರ್ ಅಂದ್ರೆ ನಿಮಗೆ ಗೊತ್ತಿದೆ. ಎಸ್, ಸ್ಪೇಸ್ ಫಾರ್ ಎ ಶಿಪ್, ಅಡಗುತಾಣ, ಅಡಗ ನಿಲ್ಲುವ ಸ್ಥಳ. ಸ್ಪೇಸ್ ಫಾರ್ ಎ ಶಿಪ್, ಅಡಗು ತಾಣ ಅಥವಾ ಅಡಗು ನಿಲ್ಲುವ ಸ್ಥಳ. ಬಂದರಿನಲ್ಲಿರುವಂತಹ ಆ ಸ್ಥಳಕ್ಕೆ ಅರ್ಬರ್ ಅಂತ ಕರಿತೀವಿ. ಅಲ್ಲಿ ಸಾಕಷ್ಟು ಹಡಗುಗಳು ನಿಲ್ಲುತ್ತಾ ಇವೆ, ಅವುಗಳನ್ನ ನಾವು ಅರ್ಬರ್ ಅಂತ ಕರಿತೀವಿ. ಅದಕ್ಕೆ ಸ್ಪೇಸ್ ಫಾರ್ ಎ ಶಿಪ್. ಅಂಡ್ 11th one, ಲಾಸ್ಟ್ ಒನ್, breakers. It means large turbulent waves moving towards land. ಲಾರ್ಜ್ ಅಂದ್ರೆ ದೊಡ್ಡದಾಗಿ ಬರುವಂತ ಟ್ರಬಲ್, ತೊಂದರೆಯನ್ನು ಉಂಟು ಮಾಡುವಂತ ವೇವ್ಸ್ ಅಂದ್ರೆ ಅಲೆಗಳು. ಮೂವಿಂಗ್ ಟುವರ್ಡ್ಸ್ ಲ್ಯಾಂಡ್, ಈ ಭೂಭಾಗಕ್ಕೆ ಬರುವಂತ ಸಮಸ್ಯೆಯನ್ನು ಉಂಟು ಮಾಡುವಂತ ದೊಡ್ಡ ಅಲೆಗಳನ್ನ ನಾವು ಬ್ರೇಕರ್ಸ್ ಅಂತ ಕರಿತೀವಿ. ಭೂಮಿ ಕಡೆಗೆ ದೊಡ್ಡ ಅಲೆಗಳ ರೀತಿಯಲ್ಲಿ ಬರುವಂತ ತೊಂದರೆಯನ್ನು ಉಂಟು ಮಾಡುವಂತ ದೊಡ್ಡ ಈ ಅಲೆಗಳನ್ನ ನಾವು ಬ್ರೇಕರ್ಸ್ ಅಂತಂದೇಳಿ ಕರಿತೀವಿ. ನ್ಯೂ ವರ್ಡ್ಸ್ ಆರ್ ಗ್ಲಾಸರಿ ವರ್ಡ್ಸ್. ರೈಟ್ ಡೌನ್ ಇನ್ ಯುವರ್ notebook. Okay, my dear students. Next, go to the poem Ballad of the Tempest, written by James T. Fields. Before we are going to reading the poem or singing the poem, first we learn introduction. Okay, my dear students. Fortune favors the brave in an oft-quoted statement. Often quoted statement. Fortune ಅಂದ್ರೆ ಅದೃಷ್ಟ, ಫೇವರ್ ಅಂದ್ರೆ ಪರವಾಗಿ. The brave in an often quoted statement. ಯಾವಾಗಲೂ ಕೂಡ ಆಗಾಗ ಈ ಸ್ಟೇಟ್ಮೆಂಟ್ ಕೋಟ್ ಮಾಡಿದೀವಲ್ಲ, ಈ ಒಂದು ಸಂದೇಶ, ಅದೃಷ್ಟ ಅನ್ನೋದು ಯಾರ ಪರವಾಗಿರುತ್ತೆ ಅಂದ್ರೆ ಬ್ರೇವ್, ಶೂರರ ಪರವಾಗಿರುತ್ತೆ, ಧೈರ್ಯವಂತರ ಪರವಾಗಿರುತ್ತೆ ಅಂತ ಹೇಳ್ತಾನೆ. ಫಾರ್ಚೂನ್ ಅಂದ್ರೆ ಅದೃಷ್ಟ, ಅನ್ಫಾರ್ಚೂನ್ ದುರದೃಷ್ಟವಶ. ನೋಡಿ, ಫಾರ್ಚೂನ್ ಅನ್ಫಾರ್ಚೂನ್. ಫೇವರ್ ಅಂದ್ರೆ ಪರವಾಗಿರುತ್ತೆ. ಯಾರ ಪರವಾಗಿರುತ್ತೆ? ಬ್ರೇವ್, ಶೂರ, ಧೀರ, ಧೈರ್ಯವಂತನ ಪರವಾಗಿರುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. Even Columbus had a lot of faith in the Almighty. ಕೊಲಂಬಸ್ ಕೂಡ ನಾವು ನೋಡ್ತೀವಿ, 6th lesson ಅಲ್ಲಿ ನೋಡ್ತೀವಿ. had a lot of faith, ನಂಬಿಕೆಯನ್ನು ಇಟ್ಕೊಂಡಿದ್ದ in the Almighty. ಆಲ್ಮೈಟ್ ಅಂದ್ರೆ ಸರ್ವಸಮರ್ಥ, ಎಲ್ಲ ವಿಷಯಗಳಲ್ಲಿ ಸಮರ್ಥವಾದಂಥ ಅಂಶಗಳನ್ನು ಇಟ್ಕೊಂಡಿರೋದು ಸರ್ವಶಕ್ತ, ಅಥವಾ ಇಲ್ಲಿ ಸಾಮರ್ಥ್ಯವನ್ನ ಉಳ್ಳಂತ ವ್ಯಕ್ತಿ. ಅವನು ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ನಮ್ಮ ಸಾಮರ್ಥ್ಯದ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ ಅದು ಹೆಚ್ಚು ಅನುಕೂಲಕ್ಕೆ ಬರುತ್ತೆ ಅನ್ನೋ ಮಾತನ್ನ ಇಲ್ಲಿ ಆ ಒಂದು ಕೊಲಂಬಸ್ ಕೂಡ ಹೊಂದಿದ್ದವನು. ಸೊ ಬಟ್ ಈಸ್ ಇಟ್ ಟ್ರೂ ಆಫ್ ಎವರಿ ಡೇ? ಆದರೆ ಇದು ನಿಜವಾಗ್ಲೂ ಪ್ರತಿದಿನ ಇದು ಸತ್ಯವಾಗಬೇಕು. ಬಟ್ ಈಸ್ ಇಟ್ ಟ್ರೂ ಆಫ್ ಎವರಿ ಡೇ? ದಿನನಿತ್ಯ ಕೂಡ ಅದು ನಿಜವಾಗಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತದೆ. ನಾವು ನಿಜವಾಗಬೇಕನ್ನೋ ಪ್ರಶ್ನೆ ಮಾಡ್ತಾನೆ ಇಲ್ಲಿ. ನಾವು ಲಿಸನ್ ಟು ಎ ಪಯಮ್. ನೋಡಿ, ಈ ಪಯಮನ್ನು ಆಲಿಸಿ. ವೇರ್ ದ ಸೇಲರ್ಸ್, ಎಲ್ಲಿ ಆ ನಾವಿಕರು, ಸಮುದ್ರ ಯಾನಿಗಳು, ಫೇಸ್ ಎ ಗ್ರೇಟ್ ಫಿರ್ಲಿ, ಅವ್ರು ಹೇಗೆ ಅದನ್ನ ಎದುರಿಸ್ತಾರೆ. ಗೇಟ್ ಫಿರ್ಲಿ ಅಂದ್ರೆ ಬಹಳ ಎದುರಬೇಕಾಗಿಂತ ಒಂದು ಏನು ಅಂತಂದ್ರೆ ಕಷ್ಟ, ಆ ಸಮುದ್ರದಲ್ಲಿ ಉಂಟು ಮಾಡುವಂತ ಒಂದು ಸಮಸ್ಯೆ. ಆ ಒಂದು ಸಮಸ್ಯೆಯನ್ನ ಯಾವ ರೀತಿಯಾಗಿ ಅವರು ಎದುರಿಸ್ತಾರೆ ಅನ್ನೋದನ್ನ ನೋಡ್ತದೆ. ಸಿ ವೆದರ್ ಸಮ್ ಒನ್ ವಿಲ್ ಕಮ್ ಟು ದೇರ್ ನೋಡಿ, ವೆದರ್ ಸಮ್ ಒನ್ ವಿಲ್ ಕಮ್ ಟು ದೇರ್ ರೆಸ್ಕ್ಯೂ ಆರ್ ನಾಟ್. ಇಲ್ಲಿ ಏನಾದ್ರು ತೊಂದರೆ ಆದಾಗ, ಆ ಥರ ಬಂದಾಗ ಯಾರು ಕೆಲವರು ಹೊರ ಬಂದೋ, ಅಲ್ಲಿಂದ ಪಾರಾದ್ರು ಅಥವಾ ಇಲ್ಲವೋ
ರೀಡ್ ದ ಪಯಮ್. ಈ ಪಯಮ್ ಅನ್ನು ನೋಡಿ ಏನೋ ಮಾತನ್ನ ಇಲ್ಲಿ ಕೊಲಂಬಸ್ ಅಂದ್ರೆ ಇಂಟ್ರಡಕ್ಷನ್ ಅಲ್ಲಿ ದ ಜೇಮ್ಸ್ ಟಿ ಫೀಲ್ಡ್ಸ್ ಆ ಕೊಲಂಬಸ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನಾಯ್ತು ನೋಡೋಣ, ಈ ಪದ್ಯವನ್ನು ಓದಿದಾಗ ನಮಗೆ ತಿಳಿದು ಬರುತ್ತೆ ಏನಾಯ್ತು ಅನ್ನೋದನ್ನ, ಆ ಪೂರ್ತಿಯಾದಂತಹ ಒಂದು ಮೆಸೇಜ್. ಓಕೆ, ದಿಸ್ ಇಸ್ ದ ಎಸ್. All the seamen's here in the sea or ocean. So they are all the yes, tempest came to their ship. So the ship was shattered. Yes, shattered by the blast. So what next in the poem? Okay, my dear students, first I am singing the poem. Okay, my dear students, yes, all of you already open your textbook. Okay, listen carefully. Ballad of the Tempest, James T. Fields. We were crowded in the cabin, not a soul would dare to sleep. It was midnight on the waters, and a storm was on the deep. It is fearful thing in winter to be shattered by the blast, and to hear the rattling trumpet, thunder, cut away the mast. So we shuddered there in silence, for the stoutest held his breath, while the angry sea was roaring, and the breakers talked with death. Thus we sat in darkness, each one busy with his prayers. We are lost, we are lost, the captain shouted, as he staggered down the stairs. But his little daughter whispered, as he took his icy hand, "Isn't God upon the ocean just the same as on the land?" Then we kissed the little maiden, and we spake in better cheer, and we anchored safe harbor. When the morn was shining clear, when the morn was shining clear. Okay, my dear students, James T. Fields, this poem written by. Okay, completed my singing skill. Okay, later on we discuss in stanza wise. Okay, first of all, you also in your mind, yes, reading or singing. Okay, okay, my dear friends, very important question, 2 marks or 3 marks extra question. Okay, okay, my dear, start in your mind, loud reading. Okay, all of you complete your reading skill. Okay, describe the paragraph wise in this poem. Okay, I will describe paragraph wise or stanza wise. Ballad of the Tempest, James T. Fields. In the first stanza, we were crowded in the cabin, not a soul would dare to sleep. It was midnight on the waters, and a storm was on the deep. So, we were crowded in the cabin. ನಾವೆಲ್ಲ ಕೂಡ ಗುಂಪಾಗಿದ್ವಿ ಇನ್ ದ ಕ್ಯಾಬಿನ್. ಕ್ಯಾಬಿನ್ ಅಂದ್ರೆ ಈಗಾಗಲೇ ಹೇಳಿದ್ದೀನಿ, ಎಸ್, ಒಂದು ರೂಮ್. ಆ ಒಂದು ಶಿಪ್ ಒಳಗಿರುವಂತ ಅಥವಾ ಆ ಬೋಟ್ನೊಳಗಿರುವಂತ ಒಂದು ರೂಮನ್ನು ನಾವು ಕ್ಯಾಬಿನ್ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಕ್ರೌಡೆಡ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಜನದಟ್ಟಣೆ, ಗುಂಪು. ಇನ್ ದ ಕ್ಯಾಬಿನ್ ಒಳಗೆ ಎಲ್ಲರೂ ಕೂಡ ನಾವು ಸೇರ್ಕೊಂಡಿದ್ವಿ. ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ನಾಟ್ ಎ ಸೋಲ್, ನಮ್ಗೆ ಯಾರಿಗೂ ಕೂಡ ಆ ಮಲ್ಕೊಳ್ಳಿಕ್ಕೆ ಧೈರ್ಯನೇ ಇರಲಿಲ್ಲ. ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್, ಯಾರಿಗೂ ಕೂಡ ಮಲ್ಕೊಳ್ಳಿಕ್ಕೆ ಧೈರ್ಯನೇ ಇರಲಿಲ್ಲ. ಯಾಕಂದ್ರೆ ಯಾರ ಮನಸ್ಸು ಕೂಡ ಇರಲಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ ವಾಸ್ ಮಿಡ್ ನೈಟ್ ಆನ್ ದ ವೇಟರ್ಸ್. ಇಟ್ ವಾಸ್ ಮಿಡ್ ನೈಟ್, ಅದೊಂದು ಮಧ್ಯರಾತ್ರಿ. ಆನ್ ದ ವಾಟರ್ಸ್, ನೀರಿನೊಳಗೆ, ಆ ಸಮುದ್ರದೊಳಗೆ ನಾವು ಮಧ್ಯರಾತ್ರಿ ಆಗಿದೆ. ಇಟ್ ವಾಸ್ ಮಿಡ್ ನೈಟ್ ಅಂದ್ರೆ ಮಧ್ಯರಾತ್ರಿ. ದ ವಾಟರ್ಸ್ ಅಂದ್ರೆ ನೀರು, ಆ ವಾಟರ್ ನಲ್ಲಿ ಮಧ್ಯರಾತ್ರಿ ಆಗಿದೆ. ಅಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್, ಅಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಆ ಆಳದಲ್ಲಿ ಬಿರುಗಾಳಿ ಎದ್ದೇಳ್ತಾ ಇದೆ, ನಾವು ಸೂಕ್ಷ್ಮತೆ ಗೊತ್ತಾಗ್ತಾ ಇದೆ.
ಸಮುದ್ರಯಾನ ಮಾಡಿದ್ರೆ ಗೊತ್ತಾಗುತ್ತೆ ಮುಂದೆ ಏನೇನಾಗುತ್ತೆ ಅಂತ ಸ್ವಲ್ಪ. ಯಾಕಂದ್ರೆ ಅನುಭವ, ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಅನುಭವ ಅನ್ನೋದು ಬಹಳಷ್ಟು ನಮಗೆ ಕಲಿಕೆಯನ್ನು ಉಂಟು ಮಾಡುತ್ತೆ. ಸೊ ಇನ್ ದ ಡೀಪ್, ಡೀಪ್ ಅಂದ್ರೆ ಆಳವಾಗಿ, ಸಮುದ್ರ ಆಳದಲ್ಲಿ ಬಿರುಗಾಳಿ ಬರ್ತಾ ಇದೆ ಅನ್ನೋ ಒಂದು ಗೋಚರ ಆಗ್ತಾ ಇದೆ. ಸೊ ಆಲ್ ಆಫ್ ಯು ಡಿಡ್ ನಾಟ್ ಸ್ಲೀಪ್ ಇನ್ ದ ಕ್ಯಾಬಿನ್. ಇಟ್ ವಾಸ್ ಎ ಮಿಡ್ ನೈಟ್ ಇನ್ ದ ವಾಟರ್. ರಾತ್ರಿ ಆಗಿದೆ. ಆ ಮಿಡ್ ನೈಟ್ ಅಲ್ಲಿ ಅವರು ಏನು ಮಾಡ್ಲಿಕ್ಕಾಗಲ್ಲ, ಅಷ್ಟು ಹೆದರಿಕೆ ಉಂಟಾಗಿದೆ. ಯಾಕಂದ್ರೆ ಬಿಕಾಸ್ ಸ್ಟಾರ್ಮ್ ಅಂದ್ರೆ ಆ ಒಂದು ಬಿರುಗಾಳಿ ಅಲ್ಲಿ ಸಮುದ್ರದಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಎಸ್, in the picture, in the scenery, yes, this is the ship, in the air, in the water, yes, in the deep, in the sea or water, the storm came, ಬರ್ತಾ ಇದೆ. yes, ಬಂದಿತು, come to deep, in the water. So what next? In the second stanza, what next? Go to second stanza. It is a fearful thing in winter to be shattered by the blast and to hear the rattling trumpet, thunder, cut away the mast. It is a fearful thing in winter. ಇದೊಂದು ಭಯಾನಕವಾದಂಥ ಸಂಗತಿ, ಇದೊಂದು ಭಯಾನಕವಾದಂಥ ವಿಷಯ. ಫಿಯರ್ಫುಲ್ ಅಂದ್ರೆ ಭಯಾನಕ, ಭಯ ಭೀತಿಯನ್ನು ಉಂಟು ಮಾಡುವಂತ ಒಂದು ವಿಷಯ. ಇನ್ ವಿಂಟರ್, ಅದು ಚಳಿಗಾಲದಲ್ಲಿ ಇದೊಂದು ಭಯಾನಕ, ಭಯ ಭೀತಿಯನ್ನು ಉಂಟು ಮಾಡುವ ಒಂದು ಸಂಗತಿ ಅನ್ನೋ ಮಾತನ್ನ ಇಲ್ಲಿ ದ ಪೈಟ್ಸ್ ಸ್ಯಾಚ್. ವಿಂಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಚಳಿಗಾಲ. ದೇರ್ ಆರ್ 4 seasons in 1 year: rain season, winter season, summer season and spring season. What is the meaning spring season? Yes, vasanta kala. To be shattered by the blast, to be shattered by the blast. ನೋಡಿ ಏನಾಗ್ತದೆ, shattered by the blast. ಆ ಹೊಡೆತಕ್ಕೆ, ಬಿರುಗಾಳಿ ಹೊಡೆತಕ್ಕೆ ಏನಾಗ್ತದೆ ಅಂದ್ರೆ shattered, ಚೂರ್ ಆಗ್ತಾ ಇದೆ. ಅಂದ್ರೆ ಹೊಡೆತ ಬಿದ್ದುಕೊಡ್ಲಿದೆ, ಹೊಡೆತಕ್ಕೆ ಅದು ಆ ಕಡೆ ಈ ಕಡೆಗೆ ಹರಿದಾಡ್ತಾ ಇದೆ. ಒಂದ್ ರೀತಿ ಹೇಗೆ ಅದು shattered ಅಂದ್ರೆ ಒಡೆದು ಚೂರ್ ಆಗುವಂಥದ್ದು. ಬೈ ದ ಬ್ಲಾಸ್ಟ್, ಆ ಬಿರುಗಾಳಿಯ ಹೊಡೆತಕ್ಕೆ. ಬ್ಲಾಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಬಿರುಗಾಳಿ. ಶಬ್ದ ಬಂದ್ಕೊಳ್ಳೆ ಬೋರ್ಡ್ ಅಂತಾರದಲ್ಲ, ಆ ಒಂದು ಬಿರುಗಾಳಿ. ಅಂಡ್ ಟು ಇಯರ್ ದಟ್ ರಾಟ್ಲಿಂಗ್ ಟ್ರಂಪೆಟ್. ಅಂಡ್ ಇಯರ್, ಆಲಿಸ್ತಾ ಇದೀವಿ. ಇಯರ್ ಅಂದ್ರೆ ಇಲ್ಲಿ ಗೊತ್ತಿದೆ, ಆಲಿಸು. ದಟ್ ರಾಟ್ಲಿಂಗ್ ಟ್ರಂಪೆಟ್, ಕಟಕಟ ಶಬ್ದ. ಆ ಶಬ್ದ ರಾಟ್ಲಿಂಗ್ ಟ್ರಂಪೆಟ್, ಒಂದು ರೀತಿಯಲ್ಲಿ ಕಹಳೆ ರೀತಿಯಲ್ಲಿ ಊದ್ತಾ ಇದೆ ಬಂದು. ಅದು ರಾಟ್ಲಿಂಗ್ ಟ್ರಂಪೆಟ್ ಅಂದ್ರೆ ಒಂದು ರೀತಿ ಕೂಗ್ತಾ ಇದೆ ಬಂದು, ಕಟಕಟ ಶಬ್ದ ಆ ಕೇಳಿ ಬರ್ತಾ ಇದೆ. ಹೊಡೆತಕ್ಕೆ ಆ ಕಟಕಟ ಶಬ್ದನ, ರಾಟ್ಲಿಂಗ್ ಅಂದ್ರೆ ಕಟಕಟ ಶಬ್ದ ಬರುವಂಥದ್ದು. ಟ್ರಂಪೆಟ್ ಆ ಒಂದು ರೀತಿಯಾದಂಥ ಕಹಳೆ ಕೂಗುವುದು. ಥಂಡರ್ ಕಟ್ ಅವೇ ದ ಮಾಸ್ಟ್. ಥಂಡರ್ ಇಷ್ಟು ಅಂದ್ರೆ ಗರ್ಜನೆ, ಗರ್ಜಿಸ್ತಾ ಇದೆ ಅಂದ್ರೆ ಹೊಡೆತಕ್ಕೆ ಆ ಒಂದು ಶಿಪ್ಪು, ಆ ಒಂದು ಏನು ಬೋಟು ಗರ್ಜನೆ ಮಾಡ್ತಾ ಇದೆ. ಆ ಹೊಡೆತಕ್ಕೆ ಕಟಕಟ ಸೀಳಿದಾಗ ಆ ಎರಡು ಶಬ್ದಗಳ ನಡುವೆ ಅಲ್ಲಿ ಶಬ್ದ ಬರುತ್ತೆ. ಸೊ ಕಟ್ ಅವೇ ದ ಮಾಸ್ಟ್. ಅಲ್ಲಿ ಆ ಮಾಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಆ ಒಂದು ಹಡಗಿನ ಪಟಸ್ತಂಭ, ಹಡಗಿನ ತುದಿ ಭಾಗ. ಆ ತುದಿ ಬೇಗ ಪಟ 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 ಶಬ್ದ ಬರ್ತದೆ, ಒಂದು ಗರ್ಜನೆ ಮಾಡ್ತದೆ. ಶಬ್ದ ಹೆಂಗೆ ಗಾಳಿ ಬರ್ತದಲ್ಲ ಆ ರೀತಿಯ ಗಾಳಿಗೆ ಈ ತರ ಶಬ್ದ ಬರ್ತಾ ಇದೆ. ಕಟ್ ಅವೇ ದ ಮಾಸ್ಟ್. ಮಾಸ್ಟ್ ಅಂದ್ರೆ ಪಟಸ್ಥಳ, ಮೇಲಿರುವಂತ ಆ ಜಾಗ. ಆ ಪಟಸ್ಥಳ ಉದ್ದಕ್ಕೂ ಕಟ್ಟಿರ್ತಾರಲ್ಲ, ಆ ಬಟ್ಟೆಯನ್ನು ಹಾಕಿ ಉದ್ದಕ್ಕೂ, ಅದಕ್ಕೆ ಅದು ಆ ಗರ್ಜಿಸ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಎಸ್, ದಿಸ್ ಈಸ್ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್. ಇಲ್ಲಿ ಮೇಲ್ ಕಟ್ಟಿರ್ತಾರಲ್ಲ, ಇದು ಮಾಸ್ಟ್, ಇದು ಪಟಸ್ಥಳ, ಅದರಿಂದ ತುದಿ ಭಾಗ ನೋಡಿ ಯಾವ ರೀತಿ ಗರ್ಜಿಯಾಗಿ ಬೆಂಡಾಗಿದೆ. ಎಸ್, ಇದು ಯಾಕೆ ಬೆಂಡಾಗಿದೆ ಅಂದ್ರೆ ಬ್ಲಾಸ್ಟ್, ಆ ಒಂದು ಗಾಳಿಗೆ, ಬಿರುಗಾಳಿಗೆ ಅದು ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದನ್ನ ನಾವು ಈ ಸೆಕೆಂಡ್ ಸ್ಟ್ಯಾಂಜದಲ್ಲಿ ನೋಡ್ತಾ ಇದ್ದೀವಿ. Okay, go to third stanza. Yes, so we shuddered there in silence, for the stoutest held his breath, while the angry sea was roaring, and the breakers stalked with death. So we shuddered there in silence.
ಸೊ ಎಲ್ಲರಿಗೂ ಕೂಡ ನಮಗೆ ಏನಾಗಿತ್ತು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ, ಆ ಸೇಲರ್ಸ್ ಹೇಳ್ತಾ ಇದ್ದಾರೆ ಆ ಪೈಟ್ ಮೂಲಕ, ಇಲ್ಲಿ ಸಡ್ಡರ್ ಕಂಪನ ಉಂಟಾಗ್ತಾ ಇದೆ, ಕಂಪಿಸಿತು. ದೇರ್ ಇನ್ ಸೆನ್ಸ್ ಅವರ ಒಂದು ಸೈಲೆನ್ಸ್, ನಿಶಬ್ದರಾದರು. ವಿ ಶಡ್ಡರ್ ದೇರ್ ಇನ್ ಸೈಲೆನ್ಸ್, ದೇರ್ ಅವರ ಒಂದು ನಿಶಬ್ದ ಕಂಪನ ಉಂಟಾಯಿತು, ನಡುಕ ಉಂಟಾಯಿತು, ನಡುಗಿದರು. ಫಾರ್ ದ ಸ್ಟೌಟೆಸ್ಟ್ ಎಲ್ಡ್ ಇಸ್ ಬ್ರೆತ್, ಅವರ ಉಸಿರಾಟ ಏನಾಗುತ್ತಂದ್ರೆ ಸ್ಟೌಟೆಸ್ಟ್, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಫಾರ್ ದ ಸ್ಟೌಟೆಸ್ಟ್, ಈ ಅರ್ಥ ಒಂದು ರೀತಿಯಲ್ಲಿ ಒಂದು ರೀತಿ ಧೈರ್ಯವಂತ, ಸ್ಟೌಟೆಸ್ಟ್ ಅಂದ್ರೆ ಧೈರ್ಯವಂತ, ಎಲ್ಡ್ ಇಸ್ ಬ್ರೆತ್ ಒಂದು ಅಂತಂದೇಳಿ ಉಸಿರಾಟ ಬಿಗಿಡಿಲಾಕಾಗಿತ್ತು. ಆ ಬ್ರೆತ್ತವನ್ನ ಒಂದು ರೀತಿಯಲ್ಲಿ ಧೈರ್ಯವಾಗಿ ಹೆಂಗೆ ಹಿಡ್ಕೊಳ್ತವ ಹಂಗೆ ಸ್ಟೌಟೆಸ್ಟ್ ಅಂದ್ರೆ ಧೈರ್ಯವಂತ, ಬಿಗಿಯಾಗಿ ಹಿಡ್ಕೊಳ್ಳೋದು ಅನ್ನೋ ಅರ್ಥವನ್ನ ಕೊಡುವಂಥದ್ದು. ವೈಲ್ ದ ಆಂಗ್ರಿ ಸಿ ವಾಸ್ ರೋರಿಂಗ್, ಸ್ವಲ್ಪ ಕಾಲ ಹ್ಯಾಂಗ್ರಿ ಸಿ, ಹಸಿವಿನಿಂದ ಕೂಡಿರುವಂತ ಸಮುದ್ರ ಹೆಂಗೆ ಇರುತ್ತಲ್ಲ ಆ ರೀತಿಯಾದಂತ ಗರ್ಜನೆ ಬರ್ತಾ ಇದೆ. ರೋರಿಂಗ್ ಅಂದ್ರೆ ಏನು? ಗರ್ಜನೆ, ಶಬ್ದ. ನಾವು ಒಟ್ಟಸ್ತಾಗಿ ಹೇಗೆ ನಮ್ಮ ಗರ್ಜಿಸ್ತೀವಿ, ಹೇಗೆ ನಮ್ಮ ಮಾತುಗಳು ಅಥವಾ ನಮ್ಮ ಮುಖದಲ್ಲಿ ಬಂದ ಈ ಆಸೆ ಇರುತ್ತೆ ಅಂದ್ರೆ ಚಲನವಲನ ಒಂದು ಗೆಸ್ಸಿಂಗ್ ಇರುತ್ತೋ ಆ ರೀತಿಯಾದಂತ ಒಂದು ಹಂಗ್ರಿ ಸಿ, ಹಸಿದಂತ ಸಮುದ್ರ ಗರ್ಜಿಸ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಅಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್, ಅಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್, ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಾವಿನ ಬಗ್ಗೆ. ಎಲ್ಲರೂ ಮಾತಾಡ್ತಾರೆ ಅಂದ್ರೆ ಆ ಬ್ರೇಕರ್ಸ್ ದೊಡ್ಡ ಅಲೆಗಳು, ಆ ದೊಡ್ಡ ಅಲೆಗಳ ಬಗ್ಗೆ ಮಾತಾಡ್ತಾರೆ. ಎಂತೆಂಥ ಅಲೆಗಳು ಬರ್ತಾ ಇದಾವಲ್ಲ, ನಾವಿನ್ನೇನು ಉಳಿಯಲ್ಲ, ನಾವು ಸುತ್ತೋಗ್ಬಿಡ್ತೀವಿ ಅನ್ನೋ ಮಾತನ್ನ ಎಲ್ಲ ಮಾತನಾಡಿದರಂತೆ. ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸೊ ಎಲ್ಲರೂ ಸಾವಿನ ಬಗ್ಗೆ ಮಾತಾಡ್ತಾರೆ. ಎಸ್, ದಿಸ್ ಪಿಕ್ಚರ್ ಶೋಸ್ all of you talked with death, all of the silence some people, yes, angry sea and roaring ಗರ್ಜಿಸ್ತಾ ಇದೆ ಅನ್ನೋದನ್ನ ಈ ಒಂದು ಸೀನರಿ ನಮಗೆ ತೋರಿಸ್ಕೊಡುತ್ತೆ. In the fourth stanza, but thus we sat in darkness, each one busy with his prayers, we are lost, the captain shouted as he staggered down the stairs. Yes, as thus we sat in darkness, ಗಗ್ಗತ್ತನ್ನ ನಾವೆಲ್ಲ ಕುಳಿತಿದ್ದೇವೆ, ಎಲ್ಲೋ ನಿಶಬ್ದರಾಗಿದ್ದೇವೆ, ಎಲ್ಲರೂ ಸಾವಿನ ಬಗ್ಗೆ ಮಾತಾಡ್ತಿದ್ದೇವೆ. ಯಾಕಂದ್ರೆ ಅಷ್ಟು ದೊಡ್ಡ ಅಲೆಗಳು ಬರ್ತಾ ಇವೆ. ಆ ಕಗ್ಗತ್ತಲು, ಡಾರ್ಕ್ನೆಸ್ ಅಂದ್ರೆ ಕತ್ತಲು, ಕಗ್ಗತ್ತಲಿನಲ್ಲಿ, ಯಾಕಂದ್ರೆ ಮಿಡ್ ನೈಟ್. ಈಚ್ ಒನ್ ಬಿಜಿ, ಪ್ರತಿಯೊಬ್ಬರು ಅವರವರಲ್ಲೇ ಬಿಜಿ ಇದ್ದಾರೆ. ವಿತ್ ಇಸ್ ಪ್ರೇಯರ್ಸ್, ಎಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಯ್ಯೋ ದೇವರೇ ಉಳಿಸು, ಸೇವ್ ಮೀ ಮೈ, ಸೇವ್ ಟು ಆಸ್, ಸೇವ್ ಟು ದೇಮ್ ಆಲ್ಸೋ. ಸೊ ಎಲ್ಲರೂ ಕೂಡ ಈಚ್ ಒನ್ sailor or seaman to prayers to God, prayers to God. ಆ ಅಗ್ಗತ್ತಿನಲ್ಲಿ ಎಲ್ಲರೂ ಕೂಡ ರಾತ್ರಿ ಹೊತ್ತಲ್ಲಿ ದೇವರನ್ನ ಬೇಡಿಕೊಳ್ತಾ ಇದ್ದಾರೆ. ಅಟದವಾಗಲೇ ದ ಕ್ಯಾಪ್ಟನ್, ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್, ಅಯ್ಯೋ ನಾವಿನ್ನು ಮುಗಿದ್ವಿ, ನಾವೆಲ್ಲ ಕಳ್ಕೊಂಡ್ಬಿಟ್ವಿ. ದ ಕ್ಯಾಪ್ಟನ್ ಕೂಗ್ತಾ ಇದ್ದಾನೆ, ಕೂಗಿದ. ಯಾಜಿ ಸ್ಟಗ್ಗರ್ ಡೌನ್ ದ ಸ್ಟೇರ್ಸ್, ಎಲ್ಲರೂ ಡೌನ್ ಸ್ಟೇರ್ನ ಕೆಳಗಡೆ ಕೂಡ ಅಲ್ಲಿಂದ ಕೆಳಗಡೆಗೆ ಬದ್ಧರಾಗ್ತಾ ಇದ್ದಾರೆ. ಸ್ಟಾಗರ್ ಡೌನ್, ಎಲ್ಲರೂ ಕೂಡ ಆ ಕಡೆಗೆ ಸ್ಟೇರ್ ಕೆಳಗಡೆಗೆ ಇಲ್ಲಿ ಎಲ್ಲರೂ ಕೂಡ ಬೀಳುವುದು ಅಂದ್ರೆ ಆ ಕಡೆಗೆ ಬೀಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೆಳಗಡೆ ಡೌನ್ ಇಲ್ಲ ಆಗುತ್ತೆ, ಎಲ್ಜಾರ್ ಕಡೆಗೆ ಎಲ್ಲರೂ ಕೂಡ ಈಗ ವಾಲ್ತಾ ಇದ್ದಾರೆ. ಯಾಕಡೆ ಡೌನ್ ಆಗುತ್ತೆ, ಯಾಕಡೆ ನಾವು ಬೀಳ್ತೀವಲ್ಲ ಹಾಗೆ ಎಲ್ಲರೂ ಕೂಡ ಆ ಡೌನ್ ಕೆಳಗಡೆಗೆ ಬಾಗ್ತಾ ಇದ್ದಾರೆ. ಬೀಳತ್ತಂತ ದೃಶ್ಯವನ್ನ ಬಿದ್ದರು, ಸ್ಟಾಗರ್ ಅಂದ್ರೆ ಬಿದ್ದರು, ಅದಕ್ಕೆ ಬಿದ್ದು ಬೀಳಕ್ಕೆ ಬದ್ಧರಾಗ್ತಾ ಇದ್ದಾರೆ. ಯಾರು? ಆ ಮೆಟಲ್ಗಳ ಕೆಳಗಡೆಗೆ. ಸೊ ದಿಸ್ ಇಸ್ ದ ಫೋರ್ತ್ ಸ್ಟ್ಯಾಂಜಾ. ಸೊ ಎಸ್, ದಿಸ್ ಈಸ್ ದ scenery of in the sea at the midnight, in the darkness. Yes, the captain in the picture. Yes, the captain. Prayer. Yes, we are lost, the captain shouted. ಕೂಗ್ಕೊಳ್ತಾರಂತ ಒಂದು ಸಿಚುವೇಶನ್ ನೋಡಿ ಇಲ್ಲಿ ಕಾಣ್ತಾ ಇದೀವಿ. ಹೇಗೆ ಆ ರೀತಿಯಾದಂಥ ಒಂದು ಪಿಕ್ಚರ್ ಅಲ್ಲಿ ನೋಡ್ತಾ ಇದೀವಿ. ಎಲ್ಲರೂ ಕೂಡ ಹೇಳ್ತಾ ಇದೀವಿ, ಎಲ್ಲರೂ ಕೂಡ ಅಲ್ಲಿ ಪ್ರೇಯರ್ ಅನ್ನ ಮಾಡ್ತಾರಂತ ದೃಶ್ಯದಲ್ಲಿ ನಾವು ಕಾಣ್ತಾ ಇದೀವಿ. ಸೊ ದಿಸ್ ಈಸ್ ದ ಮಾಸ್ಟ್, ಇದು ಪಟಸ್ಥಲ. ಇಲ್ಲಿರೋ ನೋಡಿ ಈ ಉದ್ದಕ್ಕಿರೋದಿದೆ ಪಟಸ್ಥಲ, ಬಟ್ಟೆಯನ್ನು ಕಟ್ಟಿದ್ದಾರೆ ನೋಡ್ರಿ, ಇದೊಂದು ಪಟಸ್ಥಲ.
ಆ ಒಂದು ಉದ್ದವಾಗಿರುವಂಥ ಒಂದು ಜಾಗ, ಅದರ ಮೇಲೆ ಇಲ್ಲಿ ಆ ದೋಣಿ ಮುಂದಕ್ಕೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ the next stanza, go to 5th stanza. But his little daughter whispered as he took his icy hand, isn't God upon the ocean just the same as on the land? Yes. But his little daughter whispered. ಆದರೆ ನಂತರದಲ್ಲಿ ಯಾವಾಗ ಅವನು ಕೂತ್ಕೊಂಡು ನಾನು ಮುಗೀತು, ನಮ್ದು ಎಲ್ಲ ಕಳ್ಕೊಂಡ್ವಿ ಅನ್ನೋ ಮಾತನ್ನು ಹೇಳಿ ಎಲ್ಲರೂ ಕೆಳಗೆ ಬೀಳ್ತಾ ಇದ್ದಾರೋ ಆ ಸಮಯದಲ್ಲಿ, ಆದರೆ ಇಂಥ ಸಮಯದಲ್ಲಿ ಲಿಟ್ಲ್ ಡಾಟರ್, ಆ ಕ್ಯಾಪ್ಟನ್ನ ಮಗಳು, ಸಣ್ಣ ಆ ಹುಡುಗಿ ಮಗಳು, ವಿಸ್ಪರ್ಡ್, ಪಿಸುಗುಡ್ತಾ ಇದ್ದಾಳೆ, ಮೆಲ್ಲನೆ ಮಾತಾಡ್ತಾ ಇದ್ದಾಳೆ. ಲಿಟ್ಲ್ ಡಾಟರ್ ಅಂದ್ರೆ ಪುಟ್ಟ ಹುಡುಗಿ, ಪುಟ್ಟ ಮಗಳು. ವಿಸ್ಪರ್ಡ್ ಅಂದ್ರೆ ಗೊಟ್ಟುಗುಡ್ತಾ ಇದ್ದಾಳೆ, ಅಂದ್ರೆ ಗುಣಗುಡ್ತಾ ಇದ್ದಾಳೆ, ಮೆಲ್ಲನೆ ಮಾತಾಡ್ತಾ ಇದ್ದಾಳೆ. Yes, she took his icy hand. ಅವಳು ಅಂದ್ರೆ ಆ ಲಿಟಲ್ ಡಾಟರ್ ಟುಕ್ ತೆಗೆದುಕೊಂಡ್ಲು, ಅವನ ಅಂದ್ರೆ ಅವನ ತಂದೆಯ ಐಸಿ ಹ್ಯಾಂಡ್, ತಣ್ಣನೆ ಕೈ. ನೋಡಿ, ಯಾವಾಗಲೂ ಕೂಡ ನಾವೇನಾರ ಬಹಳಷ್ಟು ಇನ್ನೇನು ಹೋಯ್ತು ಅಂತಂದ್ರೆ ನಮ್ಮ ಕೈಗಳು ತಣ್ಣಗಕ್ಕವಂತ. ಆ ತಣ್ಣನೆ ಕೈಗಳನ್ನ, ಯಾಕಂದ್ರೆ ಸಮುದ್ರದಲ್ಲಿ ಇದ್ದಾಗ ಮಟ್ಟ ಮಧ್ಯರಾತ್ರಿಯಿಂದ ಇನ್ನೂ ಎಷ್ಟು ತಣ್ಣಗಿರುತ್ತೆ ಗೊತ್ತಿದೆ. ಆಲ್ಸೋ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ನಾವು ನೋಡ್ಕೊಳ್ತಾ ಮಕ್ಕಳ್ತೀವಿ, ಅದು ಮಧ್ಯರಾತ್ರಿನಲ್ಲಿ ಉಳಿಕೆ ಮಾಡ್ಕೊಳ್ತೆ. ಐಸಿ ಹ್ಯಾಂಡ್, ತಣ್ಣನೆ ಕೈಯನ್ನ ತನ್ನ ಕಡೆಗೆ ತೆಗೆದುಕೊಂಡು ಏನ್ ಹೇಳ್ತಾಳೆ ಅಂತಂದ್ರೆ, isn't God upon the ocean? ದೇವರು ಈ ಸಾಗರದ ಮೇಲಿಲ್ವಾ? isn't, ನೋಡಿ, is not ಅಥವಾ isn't God upon the ocean, ಈ ಓಷಿಯನ್ ಮೇಲೆ ದೇವರು ಇಲ್ವಾ? just the same as on the land, ಭೂಮಿಯ ಮೇಲಿರುವಂತೆ ಸಾಗರ ಸಮುದ್ರಗಳ ಮೇಲೂ ಕೂಡ ದೇವರಿದ್ದಾನೆ, ಹೆದರಬೇಡಿ ಅನ್ನೋದನ್ನ ಅವಳು ಧೈರ್ಯವನ್ನು ತುಂಬುತ್ತಾ ಇದ್ದಾಳೆ. ಯಾರು? ದ ಲಿಟ್ಲ್ ಡಾಟರ್ ಆಫ್ ದ ಕ್ಯಾಪ್ಟನ್. ಆ ಕ್ಯಾಪ್ಟನ್ ನಾವಿಕನ, ಆ ನಾಯಕನ ಮಗಳು ಧೈರ್ಯವನ್ನು ತುಂಬುತ್ತಾಳೆ. isn't God upon the ocean just the same as on the land? So we understood. ಧೈರ್ಯವಾಗಿರಿ ಅನ್ನೋ ಮಾತನ್ನ ಇಲ್ಲಿ ಹೇಳೋದನ್ನ ನೋಡ್ತಾ ಇದ್ದೇವೆ. ಓಕೆ, ವೆರಿ ಇಂಪಾರ್ಟೆಂಟ್ ಇನ್ ದ 3rd and 4th ಲೈನ್ ಇನ್ ದ ಗ್ರಾಮರ್, ಇನ್ ದ ಎಕ್ಸ್ಟ್ರಾಕ್ಟ್ ಕ್ವಶನ್. ಎಸ್, ಇನ್ ದ ಎಕ್ಸ್ಟ್ರಾಕ್ಟ್ ಕ್ವಶನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು ಸೀನರಿ. ಎಸ್, ದಿಸ್ ಈಸ್ ದ ಬೆಸ್ಟ್ ಸೀನರಿ. ನೋಡಿ, ಮೆನಿ ಪೀಪಲ್ ಪ್ರೇಯರ್ ಅಂಡ್ ಎಸ್ daughter is in. So gods. Yes, this is the picture is horrible. Yes, horror scene, adventure scene. He shows to, yes, he take his icy hand, his father's, and told God upon as well as ocean and the same as a land. Okay, go to next stanza. Okay, next stanza and last stanza. Then we kissed the little maiden, and we spake in better cheer, and we anchored safe in harbor when the morn was shining clear. So, then we kissed the little maiden. Maiden, it means daughter of the captain. Then we, ಯಾವಾಗ ನಾವು we kissed ಅಂದ್ರೆ ಅವಳಿಗೆ ಅಪ್ಪಿಗೆ ಕೊಟ್ವಿ ಅಥವಾ ಮುತ್ತನ್ನು ನೀಡಿದ್ವಿ. ದ ಲಿಟ್ಲ್ ಮೈಡಿನ್ ಅಂದ್ರೆ ಆ ಪುಟ್ಟ ಹುಡುಗಿಗೆ ನಾವು ಅಪ್ಪಿಕೊಂಡ್ವಿ, ಮುದ್ದು ಮಾಡಿದ್ವಿ, ಯಾಕಂದ್ರೆ ಅವಳು ಧೈರ್ಯ ತುಂಬಿದ್ಲು. ಎಸ್, ಅಂಡ್ ವಿ ಸ್ಪ್ಯಾಕ್ ಇನ್ ಬೆಟರ್ ಚೀರ್. ಸೊ ಅಂಡ್ ವಿ ಸ್ಪ್ಯಾಕ್ ಇನ್ ಬೆಟರ್ ಚೀರ್, ಎಲ್ಲರೂ ಕೂಡ ಒಂದು ರೀತಿಯಾದಂತ ಸ್ಪ್ಯಾಕ್ ಮಾತಾಡ್ರಿ, ಇನ್ ಬೆಟರ್ ಚೀರ್, ಕೂಗ್ಕೊಂಡ್ವಿ. ಎಸ್, ಖುಷಿಯಾದ್ವಿ ಎಲ್ಲರೂ ಕೂಡ. ಬೆಟರ್, ಉತ್ತಮ, ಒಂದು ಧೈರ್ಯ ಬಂತು ನಮಗೆ. ಹಾಗಾಗಿ ಉತ್ತಮವಾಗಿ ನಾವು ಎಂಜಾಯ್ ಚೀರ್ ಒಂದು ಕೂಗಿಡಿದ್ವಿ, ಸಂತೋಷಪಟ್ವಿ, ಅವಳಿಗೆ ಮುತ್ತನ್ನು ನೀಡಿದ್ವಿ ಕೈಗೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ, ಹಣೆಗೆ. ಅಂಡ್ ವಿ ಆಂಕರ್ಡ್ ಸೇಫ್ ಇನ್ ಹಾರ್ಬರ್, ಅಂಡ್ ವಿ ಆಲ್ಸೋ ಸೇಫ್ ಇನ್ ಹಾರ್ಬರ್. ಆ ಹಡಗಲಿನ ಸ್ಥಳಕ್ಕೆ ನಾವು ಬಹಳ ಸುರಕ್ಷವಾಗಿ ತಲುಪಿದ್ವಿ. ಅಂದ್ರೆ ಆ ಹಡಗಿನಲ್ಲಿರುವಂತ ಒಂದು, ಇಲ್ಲಿ ಆ ಸ್ಥಳಕ್ಕೆ, ಹಡಗು ನಿಲ್ಲುವಂತ ಸ್ಥಳಕ್ಕೆ ಬಹಳ
ಸುಲಭವಾಗಿ ನಾವು ಬಂದ್ವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ವೆನ್ ಈ ಮಾರ್ನ್, ಯಾವಾಗ ಬೆಳಿಗ್ಗೆ ಆಗಿತ್ತೋ, ವಾಸ್ ಶೈನಿಂಗ್ ಕ್ಲಿಯರ್, ಯಾವಾಗ ಬೆಳಿಗ್ಗೆ ಶುಭ್ರವಾದ ಒಂದು ಬೆಳಗಿನ ವಾತಾವರಣಕ್ಕೆ ನಾವು ಎಲ್ಲಿ ಬಂದು ತಲುಪಿದ್ವಿ, ಹಡಗು ನಿಲ್ಲುವ ಸ್ಥಳಕ್ಕೆ ಬಹಳ ಸೇಫ್ ಆಗಿ ಬಂದು ತಲುಪಿದ್ವಿ, ಬಹಳ ಸುರಕ್ಷಿತವಾಗಿ ಅಲ್ಲಿಗೆ ಬಂದು ನಾವು ತಲುಪಿದ್ದೆವು ಅನ್ನೋ ಮಾತನ್ನ ಇಲ್ಲಿ ಜೇಮ್ಸ್ ಟಿಫೀಲ್ಡ್ ಕ್ವೈಟ್ ಸೆಡ್. ಎಸ್, ದಿಸ್ ಇಸ್ ದ ಅಡ್ವೆಂಚರ್ ಸೀನರಿ. ಎಸ್, ಇದು ನೋಡಿ ಪುಟ್ಟ ಹುಡುಗಿ ಧೈರ್ಯವನ್ನ ತುಂಬುತ್ತಾಳೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಎಸ್, ನೋಡಿ ಧೈರ್ಯ ಎಲ್ಲಿರುತ್ತೋ, ಬ್ರೇವರಿ ಎಲ್ಲಿರುತ್ತೋ, ನಿಜವಾಗ್ಲೂ ನಾವು ಲೈಫನ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತೀವಿ. ಸೊ ಇನ್ ದಿಸ್ ಪಯಮ್ ಆಲ್ಸೋ very important issue, very important shows. Yes, my dear students. My dear students, we know some words in the poem. Yes, some figure of speech in the sentence. Yes, in the second stanza he wrote down. Yes, in the first stanza, not a soul would dare to sleep. Yes, this one is synecdoche. Synecdoche. And in the third stanza, third and fourth line, while a angry the sea was roaring. Yes, personification. And last line also, and the breakers talked with death. This one also personification. Yes, figure of speech also here in this poem. Okay, my dear students, next go to revision. Yes, revision, extracts, only extract, very important in the purpose of examination. And also the extract came to 2 marks also. We were crowded in the cabin, not a soul would dare to sleep. We were crowded in the cabin. ನಾವೆಲ್ಲ ಕ್ಯಾಬಿನ್ ಅಲ್ಲಿ ಗುಂಪಾಗಿದ್ವಿ, ನಾವು ಮಲ್ಕೊಳ್ಳೋಕೆ ರಾತ್ರಿ ಆಗ್ತಲ್ಲ. ಯಾಕಂದ್ರೆ ಅಷ್ಟು ಸಮಸ್ಯೆ ಇತ್ತು ಅನ್ನೋದನ್ನ ಹೇಳ್ತಾನೆ. ಬಿರುಗಾಳಿ. Who does we refer here? We ಅಂದ್ರೆ ಯಾರಿಲ್ಲಿ? We are crowded, ನಾವೆಲ್ಲ ಗುಂಪಾಗಿ. Yes, we refer to here sailors or seamen, crave, sailors. Why they were not daring to sleep? ಯಾಕೆ ಅವ್ರು ಮಲ್ಕೊಳಕ್ ಆಗ್ತಾ ಇರಲಿಲ್ಲ? Yes, the violent storm was blowing over the sea at night. ಸ್ಟಾರ್ಮ್, ಬಿರುಗಾಳಿ ಬರ್ತಾ ಇದೆ ವೈಲೆಂಟ್ ಆಗಿ, ಕೆಳಗಡೆ ದೀಪಗಳಾಗಿ. ಸೊ ಹಾಗಾಗಿ ಮಲ್ಕೊಳಕ್ ಆಗಿರಲಿಲ್ಲ. ವಾಟ್ ಡಸ್ ಡೇರ್ ಮೀನ್? ಡೇರ್ ಅಂದ್ರೆ ಅರ್ಥ ಏನು? ಎಸ್, ಡೇರ್ ಮೀನ್ಸ್ ಯಾವ? ಚಾಲೆಂಜ್ ಆರ್ ಕರೇಜ್. ಚಾಲೆಂಜ್ ಆರ್ ಕರೇಜ್, ಸವಾಲು ಅಥವಾ ಧೈರ್ಯ. ಸೊ ಇನ್ ದ ಸೆಕೆಂಡ್ ಕ್ವಶನ್, we are lost, the captain shouted. Very important in the purpose of extract. Who does we refer? Who does we refer to? Yes, sailors. We are lost. ನೋಡಿ ನಾವೆಲ್ಲ ಕಳ್ಕೊಂಡು, ನಾವು ಅಂದ್ರೆ ಯಾರಲ್ಲಿ? ಸೇಲರ್ಸ್, ನಾವಿಕರು, ಸಮುದ್ರ ಯಾನಿಗಳು. ಬಿ, ವೈ ಡಿಡ್ ದ ಕ್ಯಾಪ್ಟನ್ ಸೇ ಸೋ? ಯಾಕೆ ಈ ಮಾತನ್ನ ಕ್ಯಾಪ್ಟನ್ ಹೇಳ್ತಾನೆ ಇಲ್ಲಿ? ವೈ ಡಿಡ್ ದ ಕ್ಯಾಪ್ಟನ್ ಸೇ ಸೋ? ಆನ್ಸರ್, ದ ಕ್ಯಾಪ್ಟನ್ ವಾಸ್ ಅಫ್ರೈಡ್ that the ship would be torn by the fierce storm. ಆ ವೇಗದ ಬಿರುಗಾಳಿಗೆ ಆ ಶಿಪ್ ಏನಾಗ್ತದೆ? ಚೂರ್ ಚೂರ್ ಆಗ್ತದೆ, ಒಡೆದೋಗ್ತಾ ಇದೆ, ಕಟ್ಟಾಗ್ತಾ ಇದೆ. ಸೊ ದಟ್ಸ್ ವೈ ದ ಕ್ಯಾಪ್ಟನ್ ವಾಸ್ ಅಫ್ರೈಡ್, ಹೆದರಿಕೆ ಉಂಟಾಗುತ್ತೆ ಅವನಿಗೆ. ಸಿ, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಹಿಸ್ ಡಾಟರ್? ಇದಕ್ಕೆ ಅವನ ಮಗಳ ಒಂದು ಪ್ರತಿಕ್ರಿಯೆ ಏನಿತ್ತು? ಎಸ್, ಆನ್ಸರ್, ಹೋಲ್ಡಿಂಗ್ ಹರ್ ಫಾದರ್ಸ್ ಹ್ಯಾಂಡ್ ಕಾಮ್ಲಿ. ಬಹಳ ತಾಳ್ಮೆಯಿಂದ ಅವರ ತಂದೆಯ ಕೈಯನ್ನು ಇಟ್ಕೊಂಡು ಆಸ್ಕಡೆ ಹೇಳ್ತಾಳೆ, ಇಫ್ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ದ ಲ್ಯಾಂಡ್ ವುಡ್ ಹಿ ನಾಟ್ ಪ್ರೊಟೆಕ್ಟ್ ದೆಮ್ ಆನ್ ದ ಸಿ? ಭೂಮಿ ಮೇಲೆ ಹೇಗೆ ದೇವರು ಕಾಪಾಡ್ತಾನೋ ಹಾಗೆ ಸಮುದ್ರದಲ್ಲಿ ಕಾಪಾಡಲ್ವಾ ಅನ್ನೋ ರೀತಿಯಲ್ಲಿ ಧೈರ್ಯ ತುಂಬುತ್ತಾಳೆ. ಅಂದ್ರೆ ಭೂಮಿ ಮೇಲೆ ಹೆಂಗೆ ದೇವರು ಕಾಪಾಡ್ತಾನೋ ಹಾಗೆ ಸಮುದ್ರದಲ್ಲಿ ಕೂಡ ಇದ್ದಾಗ ದೇವರು, ಸಾಗರದಲ್ಲಿದ್ದಾಗ ಕೂಡ ಕಾಪಾಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಯಾರು? ಎಸ್, ದ ಡಾಟರ್ ಆಫ್ ದ ಕ್ಯಾಪ್ಟನ್. ಇದು ಧೈರ್ಯದ ಮಾತನ್ನ ಹೇಳುವಂಥದ್ದು. ನೋಡಿ ಯಾವ ರೀತಿಯಾಗಿ ಧೈರ್ಯದ ಮಾತು ಮಕ್ಕಳಲ್ಲಿ ಬರುತ್ತೆ ಅಂತ. ಎಸ್, ಅದಕ್ಕೆ ಹೇಳ್ತಾರೆ ಮಕ್ಕಳಾದ ದೇವರು ಅಂತ ಕರಿತೀವಿ, ಆಮೇಲೆ ದೇವುಗಳು ಆಗ್ತಾರೆ ಬೆಳೆ ಬೆಳೆದಾಗ. ಎಸ್, ಫಸ್ಟ್ ಆಫ್ ಆಲ್ ಗಾಡ್ ಆಫ್ ದ ಚಿಲ್ಡ್ರನ್, ಬಟ್ ಲೇಟರ್ ಆನ್ ಗ್ರೋನ್ ಅಪ್, ಎಸ್, ದೇ ಆರ್ ಡೆವಿಲ್, ಲೈಕ್ ಎ ಡೆವಿಲ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಹೋಮ್ ಅಸೈನ್ಮೆಂಟ್ ಆರ್ ಹೋಮ್ ವರ್ಕ್.
Okay, my dear students. The first question is, isn't God upon the ocean just the same as on the land? The extracts. So, the A question, who asked this? Who asked this? ಯಾರು ಈ ಮಾತನ್ನು ಹೇಳಿದ್ದು? Second, B, why did she ask so? ಏಕೆ ಅವಳು ಈ ಮಾತನ್ನು ಹೇಳಿದ್ದು? Why did she ask so? C, what was her faith in God? ಏನು ನಂಬಿಕೆ ದೇವರ ಮೇಲೆ ಇಟ್ಕೊಂಡಿದ್ದು? ನಂಬಿಕೆ ಏನಿತ್ತು ಅವಳು ದೇವರ ಮೇಲೆ ಅನ್ನೋ ಪ್ರಶ್ನೆ. So very important 3 marks or 4 marks questions. Write the summary of the poem Ballad of the Tempest. ಈ ಪದ್ಯದ ಸಾರಾಂಶವನ್ನು ಬರೆಯಿರಿ. ಈ ಪದ್ಯದ ನೋಡಿ, ಸಾರಾಂಶ ಕಲ್ತ್ಬಿಟ್ರೆ ನೀವು ಯಾವ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಎಕ್ಸ್ಟ್ರಾ ಆಗಿರ್ಬೋದು, 2 marks ಆಗಿರ್ಬೋದು, ಅಂಡ್ 3 marks ಆಗಿರ್ಬೋದು, ಅಂಡ್ ಆಲ್ಸೋ 4 marks ಆಗಿರ್ಬೋದು. Yes, learn this poem summary. Okay, last question and number 3 question. Find out the figure of speech in the poem. ಈ ಪದ್ಯದಲ್ಲಿ ಬರುವಂತಹ ಅಲಂಕಾರಗಳನ್ನ, ಫಿಗರ್ ಆಫ್ ಸ್ಪೀಚ್ ಅನ್ನ ಗುರುತಿಸಿ ಅವುಗಳ ಮುಂದೆ ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಬರೆಯಿರಿ. ಆ ಸೆಂಟೆನ್ಸ್ ಅನ್ನ ಬರೆದು ಅದು ಯಾವ ಫಿಗರ್ ಆಫ್ ಸ್ಪೀಚ್ ಅನ್ನ ಬರೀರಿ. ಸಿಮಿಲಿನೋ, ಮೆಟಾಫಾರನೋ, ಪರ್ಸಾನಿಫಿಕೇಶನ್ನೋ, ಅಲಿಟರೇಷನ್ನೋ, ಸೆನೆಟಿಕರ್ನೋ, ಐರನ್ ಯಾವುದು ಅನ್ನೋದನ್ನ ನೀವು ಬರೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟೆಡ್ ಟುಡೇಸ್ ಕ್ಲಾಸ್. I will see your homework tomorrow's class. Okay, my dear students, once again, thank you one and all. Thank you one and all.